ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಪರಮೇಶ್ವರನ ಅವತಾರಿಗಳಾಗಿದ್ದು ಈ ದೇಶದಲ್ಲಿ 1200 ವರ್ಷಗಳ ಹಿಂದೆ ಅವತಾರ ಮಾಡಿ ನಾವೆಲ್ಲರೂ ಅನಾದಿ ಕಾಲದಿಂದ ಯಾವ ಅತ್ಯಂತ ಶ್ರೇಷ್ಠವಾದಂತಹ ಸನಾತನ ಹಿಂದೂ ಧರ್ಮವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವೋ ಈ ಒಂದು ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲರಿಗೂ ಸನ್ಮಾರ್ಗವನ್ನು ಉಪದೇಶ ಮಾಡಿ ಉತ್ತಮವಾದಂತಹ ಸಮಾಜದ ಮತ್ತು ಉತ್ತಮವಾದಂತಹ ಜೀವನದ ಮಾರ್ಗವನ್ನು ಉಪದೇಶ ಮಾಡಿ ಈ ಲೋಕಕ್ಕೆ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಶಂಕರಾಚಾರ್ಯರು ಅನ್ನುವಂತಹ ಒಂದು ಹೆಸರು ಇವತ್ತಿನ ದಿವಸ ಇಡೀ ಪ್ರಪಂಚದಲ್ಲಿ ಎಲ್ಲ ಸಜ್ಜನರ ಮನಸ್ಸಿನಲ್ಲೂ ನಿತ್ಯವೂ ನೆನಪಿಟ್ಟುಕೊಳ್ಳುವಂತಹ ಒಂದು ಹೆಸರಾಗಿದೆ. ಮತ್ತು ಅವರು ಮಾಡಿದಂತಹ ಉಪದೇಶಗಳು ಒಂದೊಂದು ಉಪದೇಶವೂ ಸಹ ಉತ್ತಮವಾದಂತಹ ಜೀವನಕ್ಕೂ ಮತ್ತು ಉತ್ತಮವಾದಂತಹ ಸಮಾಜಕ್ಕೂ ಅತ್ಯಂತ ಅವಶ್ಯಕವಾಗಿವೆ. ಇವತ್ತಿನ ಕಾಲದಲ್ಲಿ ನಾವು ನೋಡುವಂತಹ ಎಲ್ಲ ವಿಧವಾದಂತಹ ಸಮಸ್ಯೆಗಳಿಗೂ ಸಹ ಶಂಕರಾಚಾರ್ಯರು ಮಾಡಿದಂತಹ ಮಾರ್ಗದರ್ಶನದಲ್ಲಿ ಉಪದೇಶದಲ್ಲಿ ನಮಗೆ ಪರಿಹಾರವು ಲಭ್ಯವಾಗಿದೆ. ಅಂತಹ ಸದಾಕಾಲಕ್ಕೂ ನಮಗೆ ಅತ್ಯಂತ ಪ್ರಸ್ತುತವಾದಂತಹ ಉಪದೇಶಗಳನ್ನು ಮಾಡಿದಂತಹ ಮಹಾಪುರುಷರು ಶಂಕರಾಚಾರ್ಯರು. ಶ್ರೀ ಶಂಕರಾಚಾರ್ಯರು ಅವರು ಪುನರುಜ್ಜೀವನಗೊಳಿಸಿದಂತಹ ಈ ಸನಾತನ ಹಿಂದೂ ಧರ್ಮವು ನಿರಂತರ ಪ್ರಚಾರದಲ್ಲಿರಬೇಕು ಅನ್ನುವಂತಹ ಉದ್ದೇಶದಿಂದ ನಮ್ಮ ಭಾರತ ದೇಶದ 4 ದಿಕ್ಕುಗಳಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನುವಂತಹ ವಿಷಯ ಅನೇಕರಿಗೆ ಗೊತ್ತಿರುವಂತಹ ಒಂದು ವಿಷಯವೇ ಆಗಿದೆ. ಇಂತಹ 4 ಆಮ್ನಾಯ ಪೀಠಗಳಲ್ಲಿ ನಮ್ಮ ದಕ್ಷಿಣ ಭಾರತದ ಆಮ್ನಾಯ ಪೀಠವಾಗಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಸಕಲ ಜಗನ್ಮಾತೆಯಾದ ಶ್ರೀ ಶಾರದಾ ಪರಮೇಶ್ವರಿ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿಯೇ ಇದು ಶಾರದಾ ಪೀಠ ಅಂತ ಹೆಸರನ್ನು ಹೊಂದಿದೆ. ಮತ್ತು ಶೃಂಗೇರಿ ಕ್ಷೇತ್ರದಲ್ಲಿರುವುದರಿಂದ ದಕ್ಷಿಣ ಭಾರತದ ಕ್ಷೇತ್ರವಾಗಿರುವುದರಿಂದ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಅನ್ನುವಂತಹ ಒಂದು ಹೆಸರನ್ನು ಪಡೆದಿದೆ, ಪ್ರಸಿದ್ಧಿಯನ್ನು ಪಡೆದಿದೆ. ಈ ಒಂದು ಪೀಠದಲ್ಲಿ 1200 ವರ್ಷಗಳಿಂದ ಆರಂಭದಿಂದಲೂ ಸಹ ಅವಿಚ್ಛಿನ್ನವಾದಂತಹ ಗುರು ಪರಂಪರೆ ಮುಂದುವರಿತಾ ಇದೆ. ಈ ಒಂದು ಪೀಠದ ಗುರು ಪರಂಪರೆಗೂ ಮತ್ತು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದಂತಹ ಒಂದು ಗ್ರಾಮಗಳಾಗಿರ್ತಕ್ಕಂತಹ ಪ್ರದೇಶವಾಗಿರ್ತಕ್ಕಂತಹ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಹತ್ತಿರದ ಹರಿಹರಪುರ, ಚಾಕೇನಹಳ್ಳಿ ಮೊದಲಾದಂತಹ ಗ್ರಾಮಗಳು ಏನಿವೆಯೋ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಗ್ರಾಮದ ಜನತೆಗೂ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಕ್ಕೂ ತುಂಬ ಹಿಂದಿನ ಕಾಲದಿಂದ ಒಂದು ಗುರು ಶಿಷ್ಯ ಸಂಬಂಧ ಅನ್ನುವುದಿದೆ. ಹಾಗಾಗಿಯೇ ಈ ಪೀಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂತಹ ನಮ್ಮ ಗುರುವರೇಣ್ಯರು ಪರಮಪೂಜ್ಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ತಮ್ಮ ವಿಜಯ ಯಾತ್ರೆಗಳ ಕಾಲದಲ್ಲಿ ಅನೇಕ ಬಾರಿ ಹಾಸನ, ಹೊಳೆನರಸೀಪುರ, ಈ ಹರಿಹರಪುರ ಮೊದಲಾದಂತಹ ಗ್ರಾಮಗಳಿಗೆ ಅನೇಕ ಬಾರಿ ಆಗಮಿಸಿ ತಮ್ಮ ಪಾದಸ್ಪರ್ಶದಿಂದ ಈ ಪ್ರದೇಶವನ್ನು ಪವಿತ್ರಗೊಳಿಸಿ ಇಲ್ಲಿಯ ಎಲ್ಲ ಭಕ್ತ ಮಹಾಜನರನ್ನು ವಿಶೇಷವಾಗಿ ಅನುಗ್ರಹಿಸಿದ್ದಾರೆ. ಅವರು ಇಲ್ಲಿಯ ಭಕ್ತ ಮಹಾಜನರ ವಿಶೇಷವಾದಂತಹ ಪ್ರಾರ್ಥನೆಯಂತೆ ವಿಶೇಷವಾಗಿ ಈ ಸುತ್ತಮುತ್ತಲಿನ ಗ್ರಾಮಗಳು, ಅದರಲ್ಲೂ ಈ ಚಾಕೇನಹಳ್ಳಿ, ಹರಿಹರಪುರ ಮೊದಲಾದಂತಹ 7 ಗ್ರಾಮಗಳಿಗೆ ವಿಶೇಷವಾದಂತಹ ಆರಾಧ್ಯ ದೇವತೆಯಾದ ಶ್ರೀ ಉಡುಸಲಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ನಮ್ಮ ಗುರುಗಳು
ತಮ್ಮ ಅಮೃತ ಹಸ್ತಗಳಿಂದ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ನೆರವೇರಿಸಿ ಆಶೀರ್ವದಿಸಿದಂತಹ ಒಂದು ಸಂದರ್ಭವಂತೂ ಇಲ್ಲಿಯ ಭಕ್ತ ಮಹಾಜನರೆಲ್ಲರಿಗೂ ಸಹ ಅತ್ಯಂತ ಅವಿಸ್ಮರಣೀಯವಾಗಿದೆ ಮತ್ತು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ಸಂದರ್ಭವಾಗಿದೆ. ಇಂತಹ ಒಂದು ಸಂದರ್ಭ ಆ ಅಮ್ಮನವರ ಜಗನ್ಮಾತೆ ದುರ್ಗಾಪರಮೇಶ್ವರಿ, ಉಡುಸಲಮ್ಮ ದುರ್ಗಾಪರಮೇಶ್ವರಿ ಅಮ್ಮನವರ ಒಂದು ಸನ್ನಿಧಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡಿ ಗ್ರಾಮಸ್ಥರೆಲ್ಲರಿಗೂ ಸಹ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದಂತಹ ಒಂದು ಸಂದರ್ಭ, ವಿಶೇಷವಾದಂತಹ ಒಂದು ಸಂದರ್ಭ. ಈಗ ಈ ಅಮ್ಮನವರ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕ ಮಹೋತ್ಸವದ ವರ್ಧಂತಿಯನ್ನು ಪ್ರತಿ ವರ್ಷ ಆಚರಣೆ ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಇಲ್ಲಿಯ ಗ್ರಾಮಸ್ಥರು ಈಗ ಈ ಕಾರ್ಯಕ್ರಮದ ರಜತ ಮಹೋತ್ಸವವನ್ನು, ಪುನಃ ಪ್ರತಿಷ್ಠಾ ಕುಂಭಾಭಿಷೇಕದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಈಗ ವಿಶೇಷವಾಗಿ ಆಚರಿಸ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ಅಮ್ಮನವರಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂತಹ ಅನುಷ್ಠಾನವಾಗಿರ್ತಕ್ಕಂತಹ ಶತಚಂಡಿಕಾ ಮಹಾಯಾಗವನ್ನು ಶಾಸ್ತ್ರೋಕ್ತವಾಗಿ ವೈದಿಕರಿಂದ ಗ್ರಾಮಸ್ಥರೆಲ್ಲರೂ ಸಹ ನಡೆಸ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಚಾರವಾಗಿದೆ. ಈ ಒಂದು ಶತಚಂಡಿಕಾ ಮಹಾಯಾಗವು ಪ್ರಾರಂಭವಾಗಿ ಇವತ್ತಿನ ದಿವಸ ಅದರ ಮಹಾಪೂರ್ಣಾಹುತಿ ಕಾರ್ಯಕ್ರಮವು ನಡೀತಾ ಇರುವುದು ಮತ್ತು ಈ ಸಂದರ್ಭದಲ್ಲಿ ಇಲ್ಲಿಯ ಇಷ್ಟೆಲ್ಲ ಗ್ರಾಮಸ್ಥರು ಎಲ್ಲರೂ ಸಹ ಇಲ್ಲಿಗೆ ಆಗಮಿಸಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಇದರಿಂದ ಆ ಜಗನ್ಮಾತೆಯ ಒಂದು ಅನುಗ್ರಹ ಎಲ್ಲರಿಗೂ ಸಹ ಪ್ರಾಪ್ತವಾಗಿ ಇನ್ನೂ ವಿಶೇಷವಾದಂತಹ ಒಂದು ಶ್ರೇಯಸ್ಸು ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಸಹ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಅಮ್ಮನವರನ್ನು ಅನೇಕ ರೂಪಗಳಲ್ಲಿ ಆರಾಧಿಸುವಂತಹ ಪದ್ಧತಿ ಬಂದಿದೆ. ಎಷ್ಟೋ ಬಾರಿ ಆ ಅಮ್ಮನವರ ಒಂದು ಅನುಗ್ರಹದಿಂದ ಅನೇಕ ಜನರು ಎಲ್ಲರೂ ಸಹ ದೇವತೆಗಳು, ಋಷಿಗಳು, ಮಹಾಪುರುಷರು, ಅವತಾರ ಪುರುಷರು, ರಾಜಾಧಿರಾಜರುಗಳು, ಪಂಡಿತರು, ಕವಿಗಳು, ಸಾಮಾನ್ಯ ಜನರವರೆಗೆ ಎಲ್ಲರೂ ಸಹ ಅಮ್ಮನವರನ್ನು ವಿಶೇಷವಾಗಿ ಆರಾಧಿಸಿದವರೇ ಆಗಿದ್ದಾರೆ. ಶಂಕರಾಚಾರ್ಯರು ಸಹ ಶೃಂಗೇರಿಯಲ್ಲಿ ಈ ಪೀಠವನ್ನು ಸ್ಥಾಪನೆ ಮಾಡಲು ಸಂಕಲ್ಪ ಮಾಡಿ ಅಲ್ಲಿ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ಶಾರದಾ ಪರಮೇಶ್ವರಿ ಅಮ್ಮನವರನ್ನೇ ಸ್ಥಾಪನೆ ಮಾಡಿ ಈ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿಯೇ ಆ ಅಮ್ಮನವರ ಕೃಪೆಯಿಂದ ಇದು ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯನ್ನು ಹೊಂದಿ ಇಲ್ಲಿಯ ಜಗದ್ಗುರುಗಳು ಇಡೀ ಜಗತ್ತಿಗೆ ವಂದನೀಯರಾಗಿದ್ದಾರೆ. ಅಂತಹ ಒಂದು ಪರಂಪರೆಯು ಇಲ್ಲಿ ಮುಂದುವರಿತಾ ಇದೆ. ಹಾಗಾಗಿ ಈ ಒಂದು ಗ್ರಾಮದಲ್ಲಿ, ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ, ಪ್ರಧಾನವಾಗಿ 7 ಗ್ರಾಮಗಳಿಗೆ ಆರಾಧ್ಯ ದೇವತೆಯಾಗಿ ಇಲ್ಲಿ ಅಮ್ಮನವರು ನೆಲೆಸಿರುವುದು, ಎಲ್ಲರನ್ನು ಅನುಗ್ರಹಿಸ್ತಾ ಇರುವುದು ಭಾಳ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು, ವಿಶೇಷವಾಗಿ ಈ 7 ಗ್ರಾಮಗಳ, ಈ 7 ಗ್ರಾಮಗಳ ಪಟೇಲರು ಮತ್ತು ಎಲ್ಲ ಭಕ್ತ ಮಹಾಜನರಿಗೂ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಪ್ರಾಂತ್ಯ, ಈ ಸುತ್ತಮುತ್ತಲಿನ ಗ್ರಾಮಗಳು ಇದೆಲ್ಲವೂ ಸಹ ನಮ್ಮ ಭಾರತ ದೇಶಕ್ಕೆ ಒಂದು ಮುಖ್ಯವಾದಂತಹ ಆಧಾರವಾಗಿರ್ತಕ್ಕಂತಹ ಕೃಷಿಯು ವಿಶೇಷವಾಗಿ ನಡೆಯುವಂತಹ ಪ್ರದೇಶವಾಗಿದೆ. ನಾವು ಸಹ ನಮ್ಮ ಗುರುಗಳು ಅನೇಕ ಬಾರಿ ಯಾತ್ರೆಯನ್ನು ಮಾಡಿದರು. ತದನಂತರ ಅವರ ಅಪ್ಪಣೆಯಂತೆ ನಾವು ಸಹ ಅನೇಕ ಬಾರಿ ಯಾತ್ರೆಗಳನ್ನು ಮಾಡುವಾಗ ಈ ಹರಿಹರಪುರ ಮತ್ತು ಸುತ್ತಮುತ್ತ ಇರುವಂತಹ ಗ್ರಾಮಗಳಿಗೆ ನಾವು ಅನೇಕ ಬಾರಿ ಆಗಮಿಸಿದ್ದೇವೆ. ಇಲ್ಲಿಯ ಒಂದು ಭಕ್ತ ಮಹಾಜನರ ಈ ಪೀಠದ ಮೇಲೆ ಇರತಕ್ಕಂತಹ ವಿಶೇಷವಾದಂತಹ ಭಕ್ತಿಯನ್ನು, ಶ್ರದ್ಧೆಯನ್ನು ನೋಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಮತ್ತು ಇಲ್ಲಿಯವರೆಲ್ಲರೂ ಸಹ ವಿಶೇಷವಾಗಿ ಕೃಷಿಯನ್ನು ಮಾಡತಕ್ಕಂಥವರು ಅನೇಕ ಜನರು ಇಲ್ಲಿದ್ದೀರಿ. ಆ ಒಂದು ಕೃಷಿಗೆ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಭೂಮಿ ಈ ಒಂದು ಭೂಮಿಯಾಗಿದೆ. ಮತ್ತು ಈ ಒಂದು ಕೃಷಿನೇ ನಮ್ಮ ಈ ಭಾರತ ದೇಶಕ್ಕೆ ಒಂದು ಪ್ರಧಾನವಾದಂತಹ ಆಧಾರವಾಗಿದೆ. ಭಾರತ ದೇಶಕ್ಕಲ್ಲ, ಮನುಷ್ಯನ ಜೀವನಕ್ಕೆ ಕೃಷಿ ಅನ್ನುವುದು ಒಂದು ಆಧಾರ. ಬೇರೆ ಯಾವ ಕೆಲಸಗಳು ನಡೀದೇ ಇದ್ದರೂ ಆ ಕೆಲಸಗಳಿಂದ ಏನು ಫಲ ಸಿಗುತ್ತೋ ಅದು ಮಾತ್ರವೇ ಇರುವುದಿಲ್ಲ, ಅಷ್ಟೇ. ಉಳಿದಿದ್ದೆಲ್ಲ ಇದ್ದೇ ಇರುತ್ತೆ. ಆದರೆ ಈ ಕೃಷಿ ಅನ್ನುವುದೇ ನಡೆಯಲಿಲ್ಲ ಅಂತಂದರೆ ಇನ್ಯಾವುದೂ ಇರುವುದಿಲ್ಲ, ಜೀವ ಅನ್ನುವುದೇ ಈ ಪ್ರಪಂಚದಲ್ಲಿ ಇರುವುದಿಲ್ಲ. ಆದ್ದರಿಂದ ಅಂತಹ ಒಂದು ಕೃಷಿ ವಿಶೇಷವಾದಂತಹ ಆಧಾರ. ಅಂತಹ ಕೃಷಿಯನ್ನು ಮಾಡತಕ್ಕಂತಹ ರೈತರು ಅನೇಕ ಜನರು ಈ ಒಂದು ಪ್ರಾಂತ್ಯದಲ್ಲಿ ಇರುವುದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಆ ಒಂದು ಕೃಷಿಯೂ ಸಹ ಇಲ್ಲಿ ವಿಶೇಷವಾಗಿ ನಡೀತಾ ಇದೆ. ಅಂತಹ ಒಂದು ಸುಂದರವಾದಂತಹ ಪರಿಸರಗಳು, ಸುಂದರವಾದಂತಹ ಒಂದು ಪ್ರದೇಶಗಳು ಈ ಒಂದು ಗ್ರಾಮಗಳಲ್ಲಿವೆ. ಇಂತಹ ಎಲ್ಲ ಗ್ರಾಮಸ್ಥರು ಸಹ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಯನ್ನು ಮಾಡತಕ್ಕಂಥವರು ಮತ್ತು ಬೇರೆ ಬೇರೆ ವೃತ್ತಿಗಳನ್ನು, ಅವರವರ ವೃತ್ತಿಗಳನ್ನು ಅವಲಂಬಿಸಿರತಕ್ಕಂತಹ
ಜನರು ಭಕ್ತ ಮಹಾಜನರು ಸಹ ಇಲ್ಲಿರುವುದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಪರಮಪೂಜ್ಯರಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಇತೋಪಿ ಅಧಿಕವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗಲಿ, ಎಲ್ಲ ತೊಂದರೆಗಳು ಪರಿಹಾರವಾಗಿ ಇತೋಪಿ ಅಧಿಕವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗಲಿ ಮತ್ತು ಈ ಪ್ರಾಂತ್ಯವು ಇದೆಲ್ಲವೂ ಸಹ ಸುಭಿಕ್ಷವಾಗಿ ಉತ್ತಮವಾದಂತಹ ರೀತಿಯಲ್ಲಿರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವೈದಿಕರು ಪಾಲ್ಗೊಂಡಿರುವಂತಹ ವೈದಿಕರೆಲ್ಲರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ವೈದಿಕವಾದಂತಹ ಕಾರ್ಯಕ್ರಮಗಳಲ್ಲಿ, ಇದರ ಆಯೋಜನೆ ಮೊದಲಾದಂತಹ ಕಾರ್ಯಗಳಲ್ಲಿ ವಿಶೇಷವಾಗಿ ಶ್ರಮಿಸ್ತಾ ಇರತಕ್ಕಂತಹ ಅತೀತಾನಂದನಾಥ ಅವರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ.